ನಮಸ್ಕಾರ. ಸಾಮಾನ್ಯವಾಗಿ ನಾವು ಒಂದು ಹನಿ ನೀರನ್ನ ಕಣ್ಣೆದುರಿಟ್ಕೊಂಡು ನೋಡಿದಾಗ ಅದು ಕೇವಲ ಒಂದು ಪಾರದರ್ಶಕವಾದ ತೀರಾ ಸಾಧಾರಣ ದ್ರವ ಥರ ಕಾಣುತ್ತೆ ಅಲ್ವಾ? ಹೌದು, ಖಂಡಿತ. ಅದರಲ್ಲಿ ಯಾವ ಸಂಕೀರ್ಣತೆಯೂ ನಮಗೆ ಮೇಲ್ನೋಟಕ್ಕೆ ಕಾಣೋದಿಲ್ಲ. ಆದ್ರೇನ್ ಗೊತ್ತಾ, ಅದೇ ಒಂದು ಹನಿ ನೀರನ್ನ ತೆಗೆದುಕೊಂಡು ಒಂದು ಶಕ್ತಿಶಾಲಿ ಮೈಕ್ರೋಸ್ಕೋಪ್ ಕೆಳಗೆ ಇಟ್ರೆ ದಿಢೀರ್ನೆ ಅಲ್ಲಿ ಒಂದು ಇಡೀ ಬ್ರಹ್ಮಾಂಡವೇ ತೆರೆದುಕೊಡುತ್ತೆ. ಆ ಬರಿಗಣ್ಣಿಗೆ ಕಾಣದ ಅದೆಷ್ಟೋ ಜೀವಿಗಳು, ಅವುಗಳದೇ ಆದ ಒಂದು ಜೀವ ಜಗತ್ತು ಅಲ್ಲಿ ಇರುತ್ತೆ. ನಿಜ. ಆ ಮೇಲ್ನೋಟದ ಸರಳತೆಯ ಹಿಂದಿರುವ ಬೃಹತ್ ರಹಸ್ಯವನ್ನ ನೋಡಕ್ಕೆ ಒಂದು ವಿಶೇಷವಾದ ದೃಷ್ಟಿ ಬೇಕು ನಮಗೆ. ಕರೆಕ್ಟ್. ನಮ್ಮ ಈ ಗಹನವಾದ ಅಧ್ಯಯನಕ್ಕೆ ಆರಿಸ್ಕೊಂಡಿರೋ ಮೂಲವಸ್ತು ಕೂಡ ಇಂಥದೇ ಒಂದು ಸರಳ ಅನಿಸುವ, ಆದ್ರೆ ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನೇ ಬಚ್ಚಿಟ್ಕೊಂಡಿರೋ ವಿಷಯ. ಈ ಡೀಪ್ ಡೈವ್ಗೆ ಅಂದ್ರೆ ಈ ಗಹನವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ವಿಷಯ ಅದೇ ಸಂಧ್ಯಾವಂದನೆ. ಅಸಂಖ್ಯಾತ ಮನೆಗಳಲ್ಲಿ ಪ್ರತಿದಿನ ನಡೆಯುವ ಆಚರಣೆ ಅದು. ಕೇವಲ ಒಂದು ಸಂಪ್ರದಾಯದಂತೆ ಕಾಣಬಹುದು. ಹೌದು. ಆದ್ರೆ ಇದರ ಒಳಗೆ ಆ ಸೃಷ್ಟಿ, ಸ್ಥಿತಿ ಮತ್ತೆ ಲಯದ ಕಥೆಗೆ ಅಡಗಿವೆ. ಈ ಅದ್ಭುತವನ್ನ ನಮ್ಮ ಮುಂದಿಡುತ್ತಿರೋದು ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಅನ್ನುವ ಒಂದು ಬೃಹತ್ ಗ್ರಂಥ. ಇವತ್ ನಾವು ಇದರ ಆಳಕ್ಕೆ ಇಳಿದು ಇದರಲ್ಲಿ ಬರುವ ಬುದ್ಧಾವತಾರದ ವಿಶಿಷ್ಟ ಕಥೆ ಮತ್ತೆ ಗ್ರಂಥಕರ್ತರ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಈ ಗ್ರಂಥದ ಆಯ್ದ ಭಾಗಗಳನ್ನ ನಾವು ವಿಶ್ಲೇಷಿಸ್ತಾ ಹೋದಂತೆ ಇದು ಕೇವಲ ಒಂದು ಬಾಹ್ಯ ಆಚರಣೆಯ ವಿವರಣೆಯಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಇದೊಂದು ಅತೀಂದ್ರಿಯ ರಹಸ್ಯಗಳ ಕೈಪಿಡಿ. ನಿಜ. ಇಂಥದೊಂದು ಸೂಕ್ಷ್ಮವಾದ ತತ್ವಶಾಸ್ತ್ರವನ್ನ ಅಕ್ಷರ ರೂಪಕ್ಕೆ ಇಳಿಸೋದು ಸಾಮಾನ್ಯವಾದ ಕೆಲ್ಸವಲ್ಲ. ಅದಕ್ಕೆ ಮೊದಲು ಈ ಗ್ರಂಥವನ್ನ ರಚಿಸಿದವರ ಬಗ್ಗೆ, ಅಂದ್ರೆ ಆ ಗ್ರಂಥಕರ್ತರ ಹಿನ್ನೆಲೆ ಬಗ್ಗೆ ಹೇಳಲೇಬೇಕು. ಹೌದು, ಆ ಹಿನ್ನೆಲೆ ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಈ ಬೃಹತ್ ಕಾರ್ಯವನ್ನ ಕೈಗೊಂಡೋರು ಶಿವಮೊಗ್ಗದ ಶ್ರೀಯುತ ವಿಜಯೇಂದ್ರ ರಾಮನಾಥ ಭಟ್ ಅವರು. ಆದ್ರೆ ಆ ಜ್ಞಾನದ ಬೇರುಗಳಿರೋದು ಅವರ ತಂದೆಯವರಾದ ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್ಟರಲ್ಲಿ. ಆ ಪರಂಪರೆಯ ಬಗ್ಗೆ ಮೂಲಗಳಲ್ಲಿ ತುಂಬ ಸೊಗಸಾಗಿ ಕೊಟ್ಟಿದ್ದಾರೆ. ಹೌದು. ಅವರ ತಂದೆಯವರು ತಮ್ಮ 14ನೇ ವಯಸ್ಸಿನಿಂದಲೇ ಆ ಕೋಟೇಶ್ವರದ ಶ್ರೀ ವೀರಮಾರುತಿ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಪಾರಂಪರಿಕ ಜ್ಞಾನವನ್ನ ಪಡೆದುಕೊಳ್ಳೋಕೆ ಶುರು ಮಾಡ್ತಾರೆ. 14 ವರ್ಷದ ಬಾಲಕನೊಬ್ಬ ವೇದಾಂತಗಳ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳೋದು ಅಂದ್ರೆ ಅದು ಎಂತಹ ಶ್ರದ್ಧೆ ಅಲ್ವಾ? ಏನ್ ಗೊತ್ತಾ, ಜ್ಞಾನ ಅಂಬೋದು ಕೇವಲ ಪುಸ್ತಕ ಓದೋದ್ರಿಂದ ಬರೋದಿಲ್ಲ. ಅದಕ್ಕೆ ಒಂದು ಪರಂಪರೆ, ನಿರಂತರವಾದ ತಪಸ್ಸಿನ ಅವಶ್ಯಕತೆ ಇರುತ್ತೆ. ಕರೆಕ್ಟ್. 14ನೇ ವಯಸ್ಸಿನಲ್ಲಿ ಶುರುವಾದ ಆ ಜ್ಞಾನದ ದಾಹ ಒಂದು ಇಡೀ ಜೀವಿತಾವಧಿಯ ಅಧ್ಯಯನದ ನಂತರ ಅವರ ಮಗನ ಮೂಲಕ ಇಂಥದೊಂದು ಬೃಹತ್ ಗ್ರಂಥವಾಗಿ ರೂಪುಗೊಳ್ಳುತ್ತೆ ಅಂದ್ರೆ ಆ ಪರಂಪರೆಯ ಶಕ್ತಿ ಎಂಥದ್ದು ಅಂತ ನಾವು ಊಹಿಸ್ಬೋದು. ನಿಜ ನಿಜ. ಜೊತೆಗೆ ಇಂಥದೊಂದು ಬೃಹತ್ ಜ್ಞಾನಯಜ್ಞಕ್ಕೆ ಬೆಂಬಲ ಕೂಡ ಅಷ್ಟೇ ಮುಖ್ಯ. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಪರಮಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೇರ್ ಸ್ವಾಮೀಜಿಯವರ ಆಶೀರ್ವಾದ ಈ ಗ್ರಂಥಕ್ಕಿದೆ. ಹೌದು. ಮತ್ತೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅಂದ್ರೆ SVBನವರು ಕೂಡ ಈ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಉಲ್ಲೇಖವಾಗಿದೆ. ಆದ್ರೆ ನನಗೆ ಇಲ್ಲಿ ತುಂಬಾ ಇಷ್ಟ ಆದ ಮತ್ತೊಂದು ಸೂಕ್ಷ್ಮವಾದ ವಿಚಾರ ಅಂದ್ರೆ ಗ್ರಂಥಕರ್ತರ ಅಂತರಂಗದ ನುಡಿ. ಇಷ್ಟೊಂದು ದೊಡ್ಡ ಜ್ಞಾನ ಭಂಡಾರವನ್ನ ಕೊಡ್ತಾ ಇದ್ರು ಅವರು ತಮ್ಮ ಈ ಕಾರ್ಯವನ್ನ ರಾಮಾಯಣದಲ್ಲಿ ಅಳಿಲು ಮಾಡಿದ ಸೇವೆಗೆ ಹೋಲಿಸ್ಕೊಂಡಿದ್ದಾರೆ. ಅಳಿಲು ಸೇವೆ ಅಂತಾರಲ್ಲ ಹಾಗೆ. ಹೌದು. ಅವರು ನಾಹಂಕರ್ತ ಹರಿಹಿ ಕರ್ತಾಹ ಅಂತ ಬರೀತಾರೆ. ಅಂದ್ರೆ ನಾನು ಮಾಡುವನಲ್ಲ, ಹರಿಯೇ ನನ್ನಿಂದ ಮಾಡಿಸ್ತಿದ್ದಾನೆ ಅನ್ನೋ ನಂಬಿಕೆ. ಇದು ನನ್ನನ್ನ ಬಹಳ ಹೊತ್ತು ಚಿಂತನೆಗೆ ಹಚ್ಚಿತ್ತು. ಜ್ಞಾನವು ಅಹಂಕಾರದಿಂದ ಮುಕ್ತವಾದಾಗ ಮಾತ್ರ ಅದು ಶುದ್ಧವಾಗಿ ಹರಿಯುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಈ ಮನಸ್ಥಿತಿಯಿಂದಲೇ ಅವರು ಸಂಧ್ಯಾವಂದನೆಯನ್ನ ಕೇವಲ ಯಾಂತ್ರಿಕ ಆಚರಣೆಯಾಗಿ ನೋಡದೆ ಅದನ್ನೊಂದು ಅಂತರ್ಶುದ್ಧಿಯ ಪ್ರಕ್ರಿಯೆಯಾಗಿ ವಿಶ್ಲೇಷಿಸಿದ್ದಾರೆ. ಓಹೋ, ಅಂದ್ರೆ ಆ ಅಹಂಕಾರ ಇಲ್ದಿದ್ದಾಗ ಮಾತ್ರ ತತ್ವಶಾಸ್ತ್ರದ ಬಾಗಿಲು ತೆರೆಯುತ್ತೆ. ನಿಖರವಾಗಿ. ಅವರು ತಮ್ಮನ್ನ ತಾನು ಕೇವಲ ಒಂದು ನಿಮಿತ್ತ ಮಾತ್ರ ಅಂತ ಭಾವಿಸಿದ್ರಿಂದಲೇ ಆ ಜ್ಞಾನ ಯಾವುದೇ ಕಲ್ಮಶವಿಲ್ಲದೆ ಹೊರಬಂದಿದೆ. ಈ ವಿಚಾರವನ್ನ ಕೇಳ್ತಾ ಇದ್ರೆ ನನಗೊಂದು ಹೋಲಿಕೆ ಹೊಳಿತಿದೆ. ಇಂದಿನ ಆಧುನಿಕ ಡಿಜಿಟಲ್ ಯುಗದಲ್ಲಿ ಪ್ರಾಚೀನ ಗ್ರಂಥಗಳನ್ನ ಹೀಗೆ ಸಂಪಾದನೆ ಮಾಡೋದು ಪ್ರಾಚೀನ ಋಷಿ ಪರಂಪರೆಗೂ ಮತ್ತೆ ಇಂದಿನ ತಲೆಮಾರಿಗೂ ನಡುವೆ ಸೇತುವೆ ಕಟ್ಟಿದಾಗೆ ಅನ್ಸುತ್ತೆ. ಹೌದು, ಬಹಳ ಸುಂದರವಾದ ಹೋಲಿಕೆ ಇದು. ಆ ಹಳೆಗಾಲದ ಅಳಿಲು ಸೇವೆಯ ಮನಸ್ಥಿತಿ ಇವತ್ತು ಹೇಗೆ ಪ್ರತಿಫಲಿಸಿದೆ ಅನ್ನೋದು ಸೋಜಿಗ. ಇದೇ ಕಾರಣಕ್ಕೆ ಅವರು
ಸಂಧ್ಯಾವಂದನೆಯ ಆಚಮನದಲ್ಲಿ ಬರುವ 24 ತತ್ವಗಳನ್ನ ಕುಂಡಲಿನಿ ಶಕ್ತಿಯ ಜಾಗೃತಿಯ ಜೊತೆಗೆ ಬೆಸೆದಿದ್ದಾರೆ. ಆ 24 ತತ್ವಗಳ ಪ್ರಸ್ತಾಪ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಾವು ಆಚಮನ ಮಾಡುವಾಗ ಆ 3 ಬಾರಿ ನೀರನ್ನ ಕುಡಿತೀವಿ. ಮೇಲ್ನೋಟಕ್ಕೆ ಇದು ಕೇವಲ ಗಂಟ್ಲು ಶುದ್ಧಿ ಮಾಡೋ ಕ್ರಿಯೆ ಅಂತ ಅನ್ಸುತ್ತೆ. ಹೌದು, ನಾವೆಲ್ಲೋ ಹಾಗೆ ಅನ್ಕೊಳ್ಳೋದು. ಆದ್ರೆ ಗ್ರಂಥಕರ್ತರು ವಿವರಿಸುವಂತೆ ಆ ಪ್ರತಿಯೊಂದು ಹನಿಯು ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು ಹೀಗೆ 24 ತತ್ವಗಳನ್ನ ಪ್ರತಿನಿಧಿಸುತ್ತೆ. ಅಬ್ಬಾ, ಅಂದ್ರೆ ಒಂದು ಸಣ್ಣ ಆಚಮನದ ಮೂಲಕ ನಾವು ಇಡೀ ಬ್ರಹ್ಮಾಂಡವನ್ನೇ ನಮ್ಮೊಳಗೆ ಆವಾಹನೆ ಮಾಡ್ಕೊಳ್ತಿದ್ದೀವಿ ಅಲ್ವಾ? ಖಂಡಿತ. ಬಾಹ್ಯವಾದ ಶರೀರವನ್ನ ನೀರಿನಿಂದ ಶುದ್ಧಿ ಮಾಡ್ತೀವಿ. ಆದರೆ ನಮ್ಮ ಒಳಗಿರುವ 6 ಶತ್ರುಗಳನ್ನ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ ಅರಿಷಡ್ವರ್ಗಗಳನ್ನ ತುಳಿಯೋದು ಹೇಗೆ? ಅದಕ್ಕಾಗಿಯೇ ಪ್ರಾಣಾಯಾಮ. ಹೌದು, ಅದಕ್ಕಾಗಿಯೇ ಋಷಿಮುನಿಗಳು ಪ್ರಾಣಾಯಾಮ ಮತ್ತು ಧ್ಯಾನವನ್ನ ಸಂಧ್ಯಾವಂದನೆಯ ಒಳಗೆ ಅಳವಡಿಸಿದ್ದಾರೆ. ಆದ್ರೆ ನೋಡಿ, ಈ ಆಂತರಿಕ ಸಂಘರ್ಷದ ಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಗ್ರಂಥದಲ್ಲಿ ಉಲ್ಲೇಖವಾಗಿರೋ ಆ ಕಲಿಯುಗದ ರೋಚಕವಾದ ಪೌರಾಣಿಕ ಸನ್ನಿವೇಶವನ್ನ ನಾವು ನೋಡ್ಲೇಬೇಕು. ಹೋ, ಆ ದೈತ್ಯರ ಕಥೆ ಅಲ್ವಾ? ಹೌದು, ಇಲ್ಲಿ ಕಥೆ ಸಂಪೂರ್ಣ ಹೊಸ ಆಯಾಮ ಪಡ್ಕೊಳ್ಳುತ್ತೆ. ಮೂಲಗಳ ಪ್ರಕಾರ ಕಲಿಯುಗ ಶುರುವಾಗಿ 1000 ವರ್ಷಗಳಾಗಿರುತ್ತೆ. ಹಿಂದೆ ಶಿವನಿಂದ ಸುಟ್ಟು ಹೋಗದೆ ಉಳಿದುಕೊಂಡಿದ್ದ ಆ ತ್ರಿಪುರಾಸುರರು ಮತ್ತೆ ಭೂಮಿ ಮೇಲೆ ಜನ್ಮ ತಾಳ್ತಾರೆ. ದೈತ್ಯರಾಗಿ ಹುಟ್ಟಿ ಬರ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ತಿರುವಿದೆ. ಈ ಅಸುರರು ಬಂದು ಸಾಮಾನ್ಯವಾಗಿ ಮಾಡೋ ಹಾಗೆ ರಕ್ತಪಾತ ಮಾಡಲ್ಲ, ಅಟ್ಟಹಾಸ ಮಾಡಲ್ಲ. ಬದಲಾಗಿ ಅವರು ಸದ್ವಿದ್ಯೆಯನ್ನ ಅಂದ್ರೆ ವೇದಾಜ್ಞಾನವನ್ನ ಸಂಪಾದನೆ ಮಾಡೋಕ್ ಶುರು ಮಾಡ್ತಾರೆ. ಇದೆ ನೋಡಿ, ಇಡೀ ಕಥೆಯ ತಿರುಳು. ದೈತ್ಯರು ವೇದಗಳನ್ನ, ಯಜ್ಞ ಯಾಗಾದಿಗಳನ್ನ ಅತ್ಯಂತ ನಿಷ್ಠೆಯಿಂದ ಕಲಿಯೋಕ್ ಶುರು ಮಾಡ್ತಾರೆ. ಆದ್ರೆ ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತು. ಆ ಜ್ಞಾನ ಅಂದ್ರೆ ಒಳ್ಳೇದು ಅಲ್ವಾ? ದೈತ್ಯರು ರಕ್ತಪಾತ ಬಿಟ್ಟು ವೇದ ಕನಿತಿದ್ದಾರೆ ಅಂದ್ರೆ ಅವರು ಬದಲಾಗ್ತಿದ್ದಾರೆ ಅಂತ ತಾನೇ ಅರ್ಥ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಹೌದು, ವೇದಜ್ಞಾನ ಎಲ್ರಿಗೂ ಒಳ್ಳೇದನ್ನೇ ಮಾರಬೇಕಲ್ಲ. ಆ ದೇವತೆಗಳು ಯಾಕೆ ಆತಂಕಪಟ್ರು? ಜ್ಞಾನವನ್ನ ಅಸುರರಿಂದ ಯಾಕೆ ಕಸಿದ್ಕೊಳ್ಬೇಕು ಅಂತ ಬಯಸಿದ್ರು? ಇದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಇದು ವಿರೋಧಾಭಾಸದಂತೆ ಖಂಡಿತ ಕಾಣುತ್ತೆ. ಜ್ಞಾನ ತಡೆಯೋದು ತಪ್ಪು ಅನ್ನೋದು ನಮ್ಮ ಸಾಮಾನ್ಯ ತಿಳುವಳಿಕೆ. ಆದ್ರೆ ಏನ್ ಗೊತ್ತಾ, ಸೃಷ್ಟಿಯ ನಿಯಮ ಮತ್ತು ಕರ್ಮ ಸಿದ್ಧಾಂತವನ್ನ ನಾವು ವಿಶಾಲ ದೃಷ್ಟಿಯಿಂದ ನೋಡ್ಬೇಕು. ಓಹೋ, ಹೇಗೆ? ಜ್ಞಾನ ಅನ್ನೋದು ಒಂದು ಶಕ್ತಿಶಾಲಿ ಆಯುಧ. ಒಂದು ಚಾಕು ಡಾಕ್ಟರ್ ಕೈಯಲ್ಲಿದ್ರೆ ಜೀವ ಉಳಿಸುತ್ತೆ, ಅದೇ ಚಾಕು ದುರುಳನ ಕೈಯಲ್ಲಿದ್ರೆ ಜೀವ ತೆಗೆಯುತ್ತೆ. ಹೌದು, ನಿಖರವಾಗಿ. ಜ್ಞಾನ ಅರ್ಹತೆ ಇಲ್ಲದವರ ಕೈ ಸೇರಿದ್ರೆ ಅದು ಸೃಷ್ಟಿಯ ವಿನಾಶಕ್ಕೆ ಕಾರಣ ಆಗತ್ತೆ. ಇಲ್ಲಿ ಅಸುರರು ವೇದ ಕಲಿತಾ ಇದ್ದದ್ದು ಆತ್ಮಜ್ಞಾನಕ್ಕಲ್ಲ, ಆ ವೇದಗಳ ಪುಣ್ಯದ ಬಲದಿಂದ ತಮ್ಮ ಪಾಪಗಳನ್ನ ಮುಚ್ಕೊಳ್ಳೋಕೆ. ಅಂದ್ರೆ ಅವರು ವೇದಜ್ಞಾನವನ್ನ ಒಂದು ರೀತಿಯ ಕವಚದ ತರ ಬಳಸ್ತಿದ್ರು ಅಂಟಾಯ್ತು. ತಾವು ಏನೇ ಅನಾಚಾರ ಮಾಡಿದ್ರೂ ಈ ಪುಣ್ಯದಿಂದ ಶಿಕ್ಷೆ ಆಗಲ್ಲ ಅನ್ನೋ ಲೆಕ್ಕಾಚಾರ. ಹೌದು, ಅದೇ ಲೆಕ್ಕಾಚಾರ. ಕರ್ಮ ಸಿದ್ಧಾಂತದ ಪ್ರಕಾರ ಅಸುರರು ತಮ್ಮ ಪಾಪಕರ್ಮಗಳಿಗೆ ತಕ್ಕಂತೆ ಅಂಧತಮಸ್ಸು ಅನ್ನೋ ಗಾಢಾಂಧಕಾರದ ನರಕವನ್ನು ತಲುಪಬೇಕಿತ್ತು. ಅಂಧತಮಸ್ಸು? ಹೌದು. ಇದು ಕೇವಲ ಶಿಕ್ಷೆಯ ತಾಣ ಅಲ್ಲ, ಬ್ರಹ್ಮಾಂಡವನ್ನ ಶುದ್ಧೀಕರಿಸುವ ಒಂದು ಅಂತಿಮ ವ್ಯವಸ್ಥೆ ಅದು. ಆದರೆ ಈ ಪುಣ್ಯದಿಂದ ಪಾಪನಾಶ ಆಗತ್ತೆ ಅನ್ನೋ ನಿಯಮ ಇರೋದ್ರಿಂದ ಇವರನ್ನ ಅಂಧತಮಸ್ಸಿಗೆ ತೊಳ್ಳೋಕೆ ಆಗೋದಿಲ್ಲ. ಓಹೋ, ಅಂದ್ರೆ ಅವರಲ್ಲಿಗೆ ಹೋಗದೇ ಇದ್ರೆ ಬ್ರಹ್ಮಾಂಡದ ಸಮತೋಲನವೇ ತಪ್ಪೋಗುತ್ತೆ, ದುಷ್ಟಶಕ್ತಿಗಳು ಭೂಮಿಯ ಮೇಲೆ ಉಳಿದುಬಿಡ್ತಾವೆ ಅಲ್ವಾ? ಕರೆಕ್ಟ್. ಇದು ಇಡೀ ನ್ಯಾಯ ವ್ಯವಸ್ಥೆಯೇ ಕುಸಿಯುವಾಪಾಯ. ಹಾಗಾಗಿ ದೇವತೆಗಳಿಗೆ ಆತಂಕ ಶುರುವಾಗತ್ತೆ. ಇದು ನಿಜಕ್ಕೂ ಬೆಚ್ಚಿ ಬೀಳಿಸುವ ವಿಚಾರ. ಆದ್ರೆ ಈ ಸಮಸ್ಯೆಯನ್ನ ಬಗೆಹರಿಸೋದು ಹೇಗೆ? ಅಸುರರ ಬಳಿ ವೇದಗಳ ಶಕ್ತಿ ಇರೋದ್ರಿಂದ ಆ ದೇವತೆಗಳ ಆಯುಧಗಳು ಅವರ ಮುಂದೆ ನಡೆಯಲ್ಲ. ಹೌದು, ಇಲ್ಲಿ ದೈಹಿಕ ಬಲದಿಂದ ಯುದ್ಧ ಮಾಡುವಂತಿರಲಿಲ್ಲ. ಭಗವಂತ ಸೃಷ್ಟಿಯ ಸಮತೋಲನ ಕಾಯ್ದುಕೊಳ್ಳೋಕೆ ಒಂದು ವಿಶಿಷ್ಟವಾದ ಬೌದ್ಧಿಕ ತಂತ್ರವನ್ನ ಮಾಡಬೇಕಾಗತ್ತೆ. ಆ ಅಸುರರಿಂದ ಬಲವಂತವಾಗಿ ಜ್ಞಾನ ಕಸಿದುಕೊಳ್ಳೋಕ್ಕಾಗಲ್ಲ, ಮರ್ಸೋಕೂ ಆಗಲ್ಲ. ಬದಲಾಗಿ ಅವರಾಗೆ ಆ ಜ್ಞಾನದ ಮಾರ್ಗದಿಂದ ವಿಮುಖರಾಗುವಂತೆ ಮಾಡಬೇಕಿತ್ತು. ಇಲ್ಲಿಯೇ ಆ ಮಹತ್ತರವಾದ ಬುದ್ಧಾವತಾರದ ಪ್ರವೇಶ ಆಗೋದಲ್ವಾ? ಭಗವಾನ್ ಶ್ರೀಹರಿ ಉಗ್ರ ರೂಪದಲ್ಲಿ ಬರೋದಿಲ್ಲ. ಬದಲಾಗಿ ಶುದ್ಧೋಧನನ ಮಗುವಿನ ಸ್ಥಾನದಲ್ಲಿ ತನ್ನನ್ನ ತಾನು ಬದಲಿಸಿಕೊಂಡು ಬುದ್ಧನಾಗಿ ಒಬ್ಬ ತತ್ವಜ್ಞಾನಿಯಾಗಿ ಅವತರಿಸ್ತಾನೆ. ಹೌದು,
ಅಸುರರನ್ನ ದಾರಿ ತಪ್ಪಿಸೋಕೆ, ಅವರ ಬೌದ್ಧಿಕ ಭ್ರಮೆಯನ್ನ ಹೆಚ್ಚಿಸೋಕೆ ಈ ಅವತಾರ ನಡೆಯುತ್ತೆ ಅಂತ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಆ ಅಸುರರನ್ನ ವೇದ ಮಾರ್ಗದಿಂದ ವಿಮುಖರನ್ನಾಗಿಸಲು ಬುದ್ಧ ಬಳಸಿದ ಅಸ್ತ್ರ ಖಡ್ಗನೋ ಬಾಣನೋ ಅಲ್ಲ, ಅದು ತರ್ಕ ಮತ್ತೆ ದಾರ್ಶನಿಕ ಭ್ರಮೆ. ಹೌದು, ಅವನು ವೇದಗಳನ್ನ ನೇರವಾಗಿ ವಿರೋಧಿಸೋದಿಲ್ಲ, ಬದಲಾಗಿ ಅವರಿಗೆ ಅತ್ಯಂತ ಆಳವಾದ ತತ್ವಶಾಸ್ತ್ರ ಬೋಧಿಸ್ತಾನೆ. ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ ಅಂತ. ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ. ಹೌದು, ಅಂದ್ರೆ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ಪ್ರತಿಯೊಂದು ಕ್ಷಣಿಕ, ಎಲ್ಲವೂ ಶೂನ್ಯ ಅಂತ. ಈ ಕ್ಷಣಿಕ ಅನ್ನೋ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನು ಆ ಮೂಲ ವಸ್ತುಗಳ ಆಧಾರದ ಮೇಲೆ ನಾನೊಂದು ಉದಾಹರಣೆ ಕೊಡ್ತೀನಿ. ನಾವು ನದಿಯ ದಡದಲ್ಲಿ ನಿಂತಾಗ ಆ ಹರಿಯುವ ನೀರನ್ನ ನೋಡಿದ್ರೆ ನದಿ ನಿನ್ನೆ ಇದ್ದಂತೆಯೇ ಇಂದು ಇದೆ ಅನ್ಸುತ್ತೆ. ಹೌದು, ನಾವು ನೋಡುವ ನದಿ ಮೇಲ್ಮೋಟಕ್ಕೆ ಅದೇ ನದಿ. ಆದ್ರೆ ವಾಸ್ತವದಲ್ಲಿ ಪ್ರತಿ ಕ್ಷಣವೂ ಹರಿಯುವ ನೀರು ಬೇರೆಯಾಗಿರುತ್ತೆ. ಹಳೆ ನೀರು ಮುಂದೆ ಹೋಗಿರುತ್ತೆ, ಹೊಸ ನೀರು ಬಂದಿರುತ್ತೆ. ಅಂದ್ರೆ ನಿನ್ನೆಯ ನದಿಯೇ ಬೇರೆ, ಇಂದಿನ ನದಿಯೇ ಬೇರೆ. ಅದ್ಭುತವಾದ ಉದಾಹರಣೆ. ನಮ್ಮ ದೇಹವೂ ಹಾಗೆ ಪ್ರತಿಕ್ಷಣ ಬದಲಾಗ್ತಿದೆ ಅಲ್ವಾ? ಈ ಉದಾಹರಣೆ ಆ ತತ್ವದ ತಿರುಳನ್ನ ಬಿಚ್ಚಿಡುತ್ತೆ. ಇದು ಮೇಲ್ನೋಟಕ್ಕೆ ಎಷ್ಟೊಂದು ಸತ್ಯ ಅಂತ ಅನ್ಸುತ್ತೆ ಅಲ್ವಾ? ಇದೇ ಪ್ರಬಲವಾದ ತರ್ಕವನ್ನ ಬಳಸಿ ಬುದ್ಧ ಅಸುರರನ್ನ ನಂಬಿಸ್ತಾನೆ. ಓಹೋ, ಎಲ್ಲವೂ ಕ್ಷಣಿಕವಾದರೆ, ನಾನು ಅನ್ನೋದು ಬದಲಾಗುತ್ತಿದ್ರೆ, ಶಾಶ್ವತವಾದ ಭಗವಂತನಾಗಲಿ ಪುಣ್ಯವಾಗಲಿ ಇರೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾನೆ. ನಾಳೆ ಸ್ವರ್ಗ ಸಿಗುತ್ತೆ ಅಂತ ಇವತ್ತು ಯಜ್ಞ ಯಾಕೆ ಮಾಡಬೇಕು? ಯಜ್ಞ ಮಾಡಿದವನೇ ನಾಳೆ ಇರೋದಿಲ್ವಲ್ಲ ಅಂತ. ಅಬ್ಬಾ, ಎಂತಹ ಅದ್ಭುತವಾದ ಬೌದ್ಧಿಕ ಯುದ್ಧ ಇದು! ಆ ಅಸುರರ ಬಳಿ ಜ್ಞಾನ ಇತ್ತು, ಆದ್ರೆ ಬುದ್ಧ ಆ ಜ್ಞಾನದ ಅಡಿಪಾಯವನ್ನೇ ಅಲುಗಾಡಿಸ್ಬಿಟ್ಟ. ಹೌದು, ಈ ಪ್ರಬಲ ತರ್ಕಕ್ಕೆ ಸಿಲುಕಿ ಅಸುರರು ವೇದಗಳನ್ನ ಕೈಬಿಟ್ಟು ಬುದ್ಧನ ಮಾರ್ಗ ಇಳಿತಾರೆ. ತಮ್ಮನ್ನ ರಕ್ಷಿಸುತ್ತಿದ್ದ ಆ ಗುರಾಣಿಯನ್ನ ಅವರೇ ಕೆಳಗಿಡುತ್ತಾರೆ. ಆದ್ರೆ ಏನ್ ಗೊತ್ತಾ, ಇಲ್ಲಿ ಗಮನಿಸ್ಬೇಕಾದ ಇನ್ನೊಂದು ಪ್ರಮುಖ ಘಟನೆ ಅಂದ್ರೆ ಬುದ್ಧನ ಈ ಬೋಧನೆ ಅಸುರರನ್ನ ಮಾತ್ರ ಅಲ್ಲ, ದೇವತೆಗಳನ್ನೂ ತೀವ್ರ ಗೊಂದಲಕ್ಕೆ ದೂಡುತ್ತೆ. ಹೌದು, ದೇವತೆಗಳಿಗೂ ಅದು ಅರ್ಥ ಆಗೋದಿಲ್ಲ. ಸ್ವತಃ ಭಗವಂತನೇ ಬಂದು ಶೂನ್ಯ ತತ್ವ ಪ್ರತಿಪಾದಿಸ್ತಿದ್ದಾನಲ್ಲ ಅಂತ ಅವರಿಗೆ ಕೋಪ ಬಂದು ತಮ್ಮ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಬುದ್ಧನ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಸನ್ನಿವೇಶ ನಿಜಕ್ಕೂ ರೋಮಾಂಚಕರವಾಗಿದೆ. ದೇವತೆಗಳು ಪ್ರಯೋಗಿಸಿದ ತ್ರಿಶೂಲದಂತಹ ಆಯುಧಗಳನ್ನ ಬುದ್ಧ ತನ್ನ ಯೋಗಬಲದಿಂದ ನುಂಗಿಬಿಡ್ತಾನೆ. ಆಕಾಶಕ್ಕೆ ಎಸೆದು ಮರಳಿ ಪಡೆದು ಅದರ ಮೇಲೇ ಪ್ರಶಾಂತವಾಗಿ ಕುಳಿತುಕೊಳ್ತಾನೆ. ಆ ಸುದರ್ಶನ ಚಕ್ರ ಕಾಲಚಕ್ರದ ಜ್ಞಾನದ ಸಂಕೇತ. ಅದರ ಮೇಲೆ ಕುಳಿತ ಭಗವಂತನನ್ನ ನೋಡಿದಾಗ ದೇವತೆಗಳ ಅಜ್ಞಾನದ ಪರದೆ ಸರಿಯುತ್ತೆ. ಓಹೋ, ಅಂದ್ರೆ ಅವರಿಗೆ? ಹೌದು, ಅವರಿಗೆ ಸತ್ಯದ ಅರಿವಾಗತ್ತೆ. ಈ ಶೂನ್ಯವಾದ ಬರೀ ಅಸುರರನ್ನ ದಾರಿ ತಪ್ಪಿಸೋಕೆ ಹೂಡಿದ ತಂತ್ರ ಅಂತ ಅರ್ಥವಾಗತ್ತೆ. ಆ ತಕ್ಷಣ ಅವರು ಪ್ರಶಾಂತ ವಿದ್ಯೆಯನ್ನ ಪಡಿತಾರೆ. ಈ ಪ್ರಶಾಂತ ವಿದ್ಯೆ ಅಂದ್ರೆ ಕೇವಲ ಶಾಂತವಾಗೋದಲ್ಲ, ಆ ಸೃಷ್ಟಿಯ ರಹಸ್ಯ, ಭಗವಂತನ ಮಾಯೆ, ಬ್ರಹ್ಮಾಂಡದ ಸಮತೋಲನ ಕಾಪಾಡೋ ಮಾರ್ಗಗಳನ್ನ ಅರ್ಥ ಮಾಡ್ಕೊಂಡಾಗ ಸಿಗೋ ಆಧ್ಯಾತ್ಮಿಕ ನಿರಾಳತೆ ಅದು ಅಲ್ವಾ? ನಿಖರವಾಗಿ. ದೇವತೆಗಳಿಗೆ ಸತ್ಯ ತಿಳಿಯಿತು, ಆದ್ರೆ ದೈತ್ಯರು ಆ ಕ್ಷಣಿಕ ಭ್ರಮೆಯಲ್ಲಿಯೇ ಉಳಿದು ತಮ್ಮ ಕರ್ಮಾನುಸಾರ ಅಂಧತಮಸ್ಸಿಗೆ ಜಾರಿದರು. ಈ ಇಡೀ ಕಥೆಯ ದಾರ್ಶನಿಕ ನಿಲುವೆ ಇಲ್ಲೇ ಇರೋದು. ವಿಷ್ಣುವಿನ ಬೇರೆ ಅವತಾರಗಳನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ನರಸಿಂಹ ಹಿರಣ್ಯಕಶಿಪುವನ್ನ ಸೀಳಿದ, ರಾಮ ರಾವಣನನ್ನ ಕೊಂದ. ಹೌದು, ಅದೆಲ್ಲ ಆಯುಧ ಬಳಸಿ ಮಾಡಿದ ಸಂಹಾರ. ಹೌದು, ಅವೆಲ್ಲವೂ ಮಾರಣಾತ್ಮಕ ಕಾರ್ಯಗಳು. ಆದರೆ ಈ ಬುದ್ಧಾವತಾರ ಸಂಪೂರ್ಣ ಭಿನ್ನ. ಇಲ್ಲಿ ರಕ್ತದ ಒಂದು ಹಣಿಯೂ ಬೀಳಲ್ಲ. ಇದು ಕೇವಲ ಭ್ರಮೆ, ಬೋಧನೆ ಮತ್ತೆ ತರ್ಕವನ್ನ ಬಳಸಿ ಮಾಡಿದ ಅತ್ಯುನ್ನತ ಜ್ಞಾನ ಕಾರ್ಯ. ಇದು ದಂಗುಬಡಿಸುವಂಥ ವಿಚಾರ. ಭಗವಂತನೇ ಆ ಸಮತೋಲನ ಕಾಪಾಡೋಕೆ ಭ್ರಮೆಯನ್ನ ಅಸ್ತ್ರವಾಗಿ ಬಳಸ್ತಾನೆ ಅಂದ್ರೆ ಅದು ಎಂಥ ಕಾಸ್ಮಿಕ್ ನಾಟಕ! ಸರಿ, ಈಗ ನಾವು ಈ ಕಥೆಯಿಂದ ಮರಳಿ ನಮ್ಮ ದಿನನಿತ್ಯದ ಬದುಕಿಗೆ ಅಂದ್ರೆ ಸಂಧ್ಯಾವಂದನೆಗೆ ಬರೋಣ. ಖಂಡಿತ. ಆ ಗ್ರಂಥಕರ್ತರು ಈ ಕಥೆಗೂ ನಮ್ಮ ಸಂಧ್ಯಾವಂದನೆಗೂ ಇರುವ ಸಂಬಂಧವನ್ನ ಬಹಳ ಸುಂದರವಾಗಿ ಬೆಸೆದಿದ್ದಾರೆ. ಭಗವಂತ ವಿಶ್ವದ ಮಟ್ಟದಲ್ಲಿ ಜ್ಞಾನ ಅಜ್ಞಾನಗಳ ಸಮತೋಲನ ಕಾಪಾಡಿದ ಹಾಗೆ ಮನುಷ್ಯ ತನ್ನ ಅಂತರಂಗದಲ್ಲಿ ಸಂಧ್ಯಾವಂದನೆಯ ಮೂಲಕ ಸಮತೋಲನ ಸಾಧಿಸಬೇಕು ಅಂತಾರೆ. ಹೌದು, ಅವರು ವಿವರಿಸುವಂತೆ ಈ ಆಚರಣೆ ಮನುಷ್ಯನ ಜೀವನದ ಬೇರೆ ಬೇರೆ ಘಟ್ಟಗಳಿಗೆ ತಕ್ಕಂತೆ 3 ಹಂತಗಳಲ್ಲಿ ಅನ್ವಯ ಆಗುತ್ತೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದು ಪ್ರಾಥಮಿಕ ಹಂತ. ಇಲ್ಲಿ ಶಿಸ್ತು ಮುಖ್ಯ. ಗೃಹಸ್ಥಾಶ್ರಮದಲ್ಲಿ ಇದು ಮಾಧ್ಯಮಿಕ ಹಂತವಾಗಿ ಮನಸ್ಸಿನ ಒತ್ತಡಗಳನ್ನ ನಿಭಾಯಿಸುವ ಸಾಧನ ಆಗತ್ತೆ.
ಮತ್ತೆ ವಾನಪ್ರಸ್ಥಾಶ್ರಮದಲ್ಲಿ ಇದು ಉನ್ನತ ಮಟ್ಟದ ಧ್ಯಾನದ ಸ್ವರೂಪ ಪಡೆದುಕೊಳ್ಳುತ್ತೆ. ಅಂದ್ರೆ ವಯಸ್ಸು ಹೆಚ್ಚಾದಂತೆ ಇದರ ಆಳ ಕೂಡ ವಿಸ್ತಾರವಾಗುತ್ತೆ ಅಂತಾಯ್ತು. ಇಲ್ಲಿ ಆ ಬಾಹ್ಯ ಮತ್ತೆ ಆಂತರಿಕ ಶುದ್ಧಿಯ ಬಗ್ಗೆ ಹೇಳೋ ಮಾತುಗಳು ತುಂಬಾ ಪ್ರಸ್ತುತ. ಹೌದು. ಬಾಹ್ಯ ಶುದ್ಧಿಗಾಗಿ ನಾವು ಊರ್ಧ್ವಪುಂಡ್ರ ಧಾರಣೆ ಮಾಡ್ತೀವಿ. ಅದು ಕೇವಲ ಅಲಂಕಾರ ಅಲ್ಲ, ಅದು ಭಗವಂತನ ಪಾದದ ಸಂಕೇತ, ನಮ್ಮನ್ನ ರಕ್ಷಿಸುವ ಕವಚ. ಆದ್ರೆ ಅಂತರಂಗದ ಶುದ್ಧಿಗೆ ಮಾಡ್ಬೇಕಾದ್ದು ಪ್ರಾಣಾಯಾಮ. ಪ್ರಾಣಾಯಾಮದ ಮೂಲಕವೇ ನಾವು ಅರಿಷಡ್ವರ್ಗಗಳನ್ನ ನಿರ್ಮೂಲನೆ ಮಾಡ್ಬೇಕು ಅಂತಾರೆ. ಆದ್ರೆ ಆ ಉಸಿರಾಟವನ್ನ ನಿಯಂತ್ರಿಸೋದಕ್ಕೂ ಕಾಮಕ್ರೋಧ ಗೆಲ್ಲೋದಕ್ಕೂ ಏನ್ ಸಂಬಂಧ? ಉಸಿರಾಟ ಹೇಗೆ ನಮ್ಮ ಕೋಪ ಕರಗಿಸುತ್ತೆ? ಇದೇ ನೋಡಿ, ಇದ್ರ ಹಿಂದಿರೋ ವೈಜ್ಞಾನಿಕ ರಹಸ್ಯ. ಉಸಿರಾಟಕ್ಕೂ ಮತ್ತೆ ನಮ್ಮ ನರಮಂಡಲಕ್ಕೂ ನೇರವಾದ ಸಂಬಂಧ ಇದೆ. ನಾವು ಕೋಪಗೊಂಡಾಗ ಉಸಿರಾಟ ವೇಗ ಆಗತ್ತೆ. ಹೌದು, ಹೃದಯ ಬಡಿತ ಹೆಚ್ಚಾಗುತ್ತೆ. ಕರೆಕ್ಟ್. ಪ್ರಾಣಾಯಾಮ ಈ ಪ್ರಕ್ರಿಯೆನ ಹಿಮ್ಮುಖಗೊಳಿಸುತ್ತೆ. ಆ ಉಸಿರಾಟವನ್ನ ನಿಧಾನವಾಗಿ ನಿಯಂತ್ರಿಸುವ ಮೂಲಕ ನರಮಂಡಲ ಶಾಂತವಾಗತ್ತೆ. ಅರಿಷಡ್ವರ್ಗಗಳು ಉರಿಯೋಕೆ ಬೇಕಾದ ಆ ಇಂಧನವನ್ನೇ ಪ್ರಾಣಾಯಾಮ ಕತ್ತರಿಸಾಕತ್ತೆ. ಅಬ್ಬಾ, ಆ ಅರಿಷಡ್ವರ್ಗಗಳೇ ನಮ್ಮ ಒಳಗಿನ ಅಸುರರು ಅಂತ ಗ್ರಂಥ ಹೇಳುತ್ತೆ. ಆ ಅಸುರರಿಗೆ ಒದಗಿದ ಭ್ರಮೆಯ ಕಲ್ಪನೆ ನಮ್ಮೊಳಗಿರೋ ಕಾಮ ಕ್ರೋಧಗಳಿದ್ದಂತೆ. ಆ ಭ್ರಮೆಯಿಂದ ಪಾರಾಗೋಕೆ ಬೇಕಾದ ಆ ಜ್ಞಾನದ ಆಯುಧವೇ ಈ ಸಂಧ್ಯಾವಂದನೆ ಅಲ್ವಾ? ನಿಖರವಾಗಿ. ಆ ಪೌರಾಣಿಕ ಕಥೆ ಸಾವಿರಾರು ವರ್ಷಗಳ ಹಿಂದೆ ನಡೆದ ಘಟನೆ ಮಾತ್ರ ಅಲ್ಲ, ಅದು ನಮ್ಮ ಒಳಗೆ ಪ್ರತಿಕ್ಷಣ ನಡೆಯುತ್ತಿರುವ ಆಂತರಿಕ ಸಂಘರ್ಷದ ಪ್ರತೀಕ. ಜ್ಞಾನ ಮತ್ತೆ ಭ್ರಮೆಗಳ ನಡುವಿನ ಯುದ್ಧ ಅದು. ಆರಂಭದಲ್ಲಿ ನಾವು ಮಾತನಾಡಿದ ಆ ನೀರಿನ ಹನಿಯ ಉದಾಹರಣೆ ಈಗ ಪೂರ್ಣವಾಗಿ ಅರ್ಥ ಆಗ್ತಿದೆ. ಮೇಲ್ನೋಟಕ್ಕೆ ಮುಂಜಾನೆಯ ಆಚರಣೆ ಅನ್ಸೋ ಇದ್ರೊಳಗೆ ಎಂಥ ದೊಡ್ಡ ತತ್ವಶಾಸ್ತ್ರವೇ ಅಡಗಿದೆ. ಹೌದು, ಇದು ಗ್ರಂಥಕರ್ತರು ಅತ್ಯಂತ ವಿನಮ್ರವಾಗಿ ನಮಗೆ ತೆರೆದು ತೋರಿದ ಜ್ಞಾನದ ಜಗತ್ತು. ಅಹಂಕಾರ ಬದುಕಿಟ್ಟು ಅವರು ಈ ಕಾರ್ಯ ಮಾಡಿದ್ರಿಂದಲೇ ನಮಗೆ ಈ ಸಂಕೀರ್ಣವಾದ ಜ್ಞಾನ ಕಾರ್ಯ ಇಷ್ಟೊಂದು ಸ್ಪಷ್ಟವಾಗಿ ಅರ್ಥ ಆಗೋಕೆ ಸಾಧ್ಯವಾಯಿತು. ಇಲ್ಲಿ ನಾವು ಅನೇಕ ರೋಚಕ ವಿಚಾರಗಳನ್ನ ಅನ್ವೇಷಿಸಿದೆವು. ಗ್ರಂಥಕರ್ತರ ವಿನಮ್ರತೆ, ಭಗವಂತ ತರ್ಕವನ್ನೇ ಅಸ್ತ್ರವಾಗಿ ಬಳಸಿದ ಆ ಬುದ್ಧಾವತಾರದ ಅದ್ಭುತ ಜ್ಞಾನ ಕಾರ್ಯ, ಮತ್ತೆ ಇದೆಲ್ಲಕ್ಕೂ ಕಳಶವಿಟ್ಟಂತೆ ನಮ್ಮ ಒಳಗಿನ ಅಂಧಕಾರ ಅಳಿಸುವ ಸಂಧ್ಯಾವಂದನೆಯ ಆಂತರಿಕ ಶಕ್ತಿ. ಇದೆಲ್ಲ ನಮ್ಮನ್ನ ಚಿಂತನೆಗೆ ಹಚ್ಚುವ ವಿಚಾರಗಳು. ಪ್ರಾಚೀನ ಗ್ರಂಥಗಳ ನಿಜವಾದ ಉದ್ದೇಶವೇ ಅದು, ನಮ್ಮನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಮಾಡೋದು. ಹಾಗಾದ್ರೆ ಎಲ್ಲರನ್ನೂ ಕಾಡುವಂತಹ ಒಂದು ಆಳವಾದ ಪ್ರಶ್ನೆಯನ್ನ ಇಲ್ಲಿ ಬಿಟ್ಟೋಗುವ ಸಮಯ. ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೇಕು. ಬ್ರಹ್ಮಾಂಡದ ಸಮತೋಲನೆ ಕಾಯ್ದುಕೊಳ್ಳೋಕೆ ಭಗವಂತನೇ ಒಂದು ಹಂತದಲ್ಲಿ ಆ ಭ್ರಮೆ ಅಥವಾ ತರ್ಕವನ್ನ ಅಸ್ತ್ರವಾಗಿ ಬಳಸ್ತ ಅಂದ್ರೆ, ಇಂದಿನ ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ನಾವು ಸತ್ಯ ಮತ್ತೆ ಭ್ರಮೆಗಳ ನಡುವಿನ ಗೆರೆಯನ್ನ ಹೇಗೆ ಗುರ್ತಿಸ್ಕೊಳ್ತಿದೀವಿ? ಕೆಲವೊಮ್ಮೆ ಸಂಪೂರ್ಣ ನಗ್ನ ಸತ್ಯಕ್ಕಿಂತ ನಮ್ಮನ್ನ ಆವರಿಸುವ ಸಣ್ಣಪುಟ್ಟ ಭ್ರಮೆಗಳೇ ನಮ್ಮ ಬದುಕಿನ ಸಮತೋಲನ ಕಾಯ್ದುಕೊಳ್ತೀವ್ಯಾ? ನಾವು ನಂಬಿರೋ ಅನೇಕ ಸತ್ಯಗಳ ಹಿಂದೆಯೂ ನಮ್ಗೆ ತಿಳಿಯದ ಯಾವುದೋ ಒಂದು ಅತೀಂದ್ರಿಯ ಸಮತೋಲನದ ಉದ್ದೇಶ ಅಡಗಿರಬಹುದೇ? ಕೇಳುಗರಿಗೆ ಈ ಪ್ರಶ್ನೆಗೆ ತಕ್ಷಣದ ಉತ್ತರ ಇಲ್ಲದಿರಬಹುದು. ಆದ್ರೆ ಖಂಡಿತವಾಗಿ ಯೋಚಿಸಿ, ಮತ್ತೆ ಮುಂದಿನ ನಮ್ಮ ಈ ಗಹನವಾದ ಅಧ್ಯಯನದಲ್ಲಿ ಭೇಟಿಯಾಗೋಣ.